ತುಂಬ ಜನಕ್ಕೆ ಡ್ರಿಂಕ್ಸ್ ಮಾಡಿ ಲಿವರ್ ಸೆಲ್ಸ್ ಅನ್ನೋದು ತುಂಬ ಡ್ಯಾಮೇಜ್ ಆಗಿರುತ್ತೆ. ಅಂಥವರು ಈ ಹಣ್ಣನ್ನು ಸಿಕ್ಕರೆ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ. ಇಂಟಗ್ರಲ್ ಯೂನಿವರ್ಸಿಟಿ ಆಫ್ ಲಕ್ನೋ ಅವರು ಈ ಹಣ್ಣಿನ ಮೇಲೆ ಒಂದು ಪರಿಶೋಧನೆಯನ್ನು ಮಾಡಿ ಒಂದು ರಿಸರ್ಚನ್ನು ಹೊರ ಹಾಕಿದ್ದಾರೆ. ಅದೇನಪ್ಪ ಅಂದರೆ ಯಾರ್ಯಾರು ಈ ಕುಡಿದು ಲಿವರ್ ಸೆಲ್ಸ್ ಅನ್ನೋದು ಡ್ಯಾಮೇಜ್ ಆಗಿರುತ್ತೋ ಅವರಿಗೆ ಈ ಹಣ್ಣಲ್ಲಿರುವಂಥ ವಿಟಮಿನ್ ಸಿ ಆಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ ಬಾಂಡಿಂಗ್ ಆಗಿರ್ಬೋದು ಲಿವರ್ ರಿಕವರಿಗೆ 40% ಹೆಲ್ಪ್ ಮಾಡುತ್ತೆ ಅಂತ ಗೊತ್ತಾಗಿದೆ. ಮತ್ತು ಇದನ್ನು ನಾರ್ಮಲಾಗಿ ಕುಡಿದವರು ಅಂತಲ್ಲ, ಸಾಮಾನ್ಯ ಜನ ತಿಂದರೂ ಕೂಡ ಲಿವರಲ್ಲಿರುವಂಥ ಕೆಮಿಕಲ್ ಬಾಂಡಿಂಗ್ಸ್ ಅಂದರೆ ಬೇಡವಾಗಿರುವಂಥ ಅಂಶಗಳನ್ನೆಲ್ಲ ಹೊರ ಹಾಕೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ರಿಸರ್ಚ್ನ ಮೂಲಕ ತಿಳಿದು ಬಂದಿದೆ. ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕುಡಿತಿದ್ರೆ ಅಂಥವ್ರಿಗೆ ಈ ಹಣ್ಣುಗಳನ್ನು ತಿನ್ನೋದಕ್ಕೆ ಹೇಳಿ. ಕನ್ನಡದಲ್ಲಿ ಎಳಚೆ ಹಣ್ಣು ಅಂತಾರೆ. ಚಿಕ್ಕ ವಯಸ್ಸಲ್ಲಿ ನಮಗೆ ಇದರ ತಿಂಡಿ ಸಿಕ್ತಿತ್ತು, ಆದರೆ ಈಗೇನಾಗಿದೆ ಅಂದರೆ ಎಲ್ಲ ಜಂಕ್ ಫುಡ್ಸ್ಗಳೇ ತುಂಬಿಕೊಂಡಿರ್ತವೆ. ಎಲ್ಲ ಚಿಪ್ಸ್ ಆಗಿರ್ಬೋದು, ಲೇಸ್ ಆಗಿರ್ಬೋದು, ಈ ರೀತಿಯಾದ ತಿಂಡಿಗಳು ಎಲ್ಲೂ ಕೂಡ ಸಿಗ್ತಿಲ್ಲ. ಸೊ ನಿಮ್ಗೇನಾದರೂ ಸಿಕ್ಕರೆ ಮಕ್ಕಳಿಗೆ ಇಂಥ ತಿಂಡಿಗಳನ್ನು ಕೊಡಿಸೋದಕ್ಕೆ ಟ್ರೈ ಮಾಡಿ. ಅವರು ಆರೋಗ್ಯವಾಗೂ ಇರ್ತಾರೆ ಮತ್ತು ರುಚಿಕರವಾಗೂ ಕೂಡ ಇದನ್ನು ಎಂಜಾಯ್ ಮಾಡ್ತಾರೆ. ಇದರ ಹೆಸರು ಎಳಚೆ ಹಣ್ಣು ಅಂತ, ತೆಲುಗುದಲ್ಲಿ ರೇಗು ಪಂಡು ಅಂತ ಕರೀತಾರೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕುಡಿತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಆಗಾಗ ಈ ಹಣ್ಣುಗಳನ್ನು ತಿನ್ನೋದಕ್ಕೆ ಟ್ರೈ ಮಾಡೋಕೆ ಹೇಳಿ. ಮತ್ತೆ ತುಂಬ ಜನ ಇದರಲ್ಲಿ ಹುಳ ಇರುತ್ತೆ ಅಂತ ಬಿಟ್ಟು ತಿನ್ನೋದಕ್ಕೆ ಹೋಗೋದಿಲ್ಲ. ಗಟ್ಟಿಯಾಗಿರೋದನ್ನ ತಿಂದರೆ ಯಾವುದೇ ಕಾರಣಕ್ಕೂ ಹುಳ ಇರೋದಿಲ್ಲ. ತುಂಬ ಏನಾದರೂ ಮೆತ್ತಕ್ಕಿದ್ರೆ ಅದರಲ್ಲಿ ಹುಳ ಇರುವಂಥ ಚಾನ್ಸ್ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ತಿನ್ನಿ ಅಷ್ಟೇ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.